ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯ ಸ್ನೇಹಿತರೆ, ಪವಿತ್ರ ಕುರ್ಆನ್ನಲ್ಲಿ ದಾಳಿಂಬೆ ಮಾತಳಮ ಬಗ್ಗೆ ಏನು ಹೇಳಲಾಗಿದೆ ಎಂದು ನಿಮಗೆ ಗೊತ್ತಿದೆಯೇ? ಈ ಹಣ್ಣಿನಲ್ಲಿ ಸರ್ವಶಕ್ತನಾದ ಅಲ್ಲಾಹ್ ಯಾವ ರಹಸ್ಯಗಳನ್ನು ಅಡಗಿಸಿದ್ದಾನೆ? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಾಳಿಂಬೆ ತಿನ್ನುವುದು ಒಬ್ಬ ವ್ಯಕ್ತಿಯನ್ನು ಶೈತಾನನ ಪ್ರಭಾವ ಮತ್ತು ಕೆಟ್ಟ ಆಲೋಚನೆಗಳಿಂದ ರಕ್ಷಿಸುತ್ತದೆ ಎಂದು ಏಕೆ ಹೇಳಿದರು? ದಾಳಿಂಬೆ ತಿನ್ನಬಾರದವರು ಯಾರಾದರೂ ಇದ್ದಾರೆಯೇ? ಇಂದು ಈ ಅದ್ಭುತ ಹಣ್ಣಿನ ಬಗ್ಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಪ್ರಿಯ ವೀಕ್ಷಕರೇ, ಸೂಪರ್ ಫ್ರೂಟ್ ಬಗ್ಗೆ ನೀವು ಕೇಳಿರಬಹುದು. ಆದರೆ ಒಂದು ಹಣ್ಣನ್ನು ನಿಜವಾಗಿಯೂ ಸೂಪರ್ ಫ್ರೂಟ್ ಎಂದು ಮಾಡುವುದು ಏನು ಎಂದು ನಿಮಗೆ ಗೊತ್ತಿದೆಯೇ? ಅಗತ್ಯವಾದ ವಿಟಮಿನ್ಗಳು, ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ಹಣ್ಣುಗಳನ್ನು ವೈದ್ಯರು ಸೂಪರ್ ಫ್ರೂಟ್ಗಳೆಂದು ಕರೆಯುತ್ತಾರೆ. ಇವು ನಿಮ್ಮ ಆಯುಸ್ಸು ಮತ್ತು ಆರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ರೋಗಗಳ ವಿರುದ್ಧ ಹೋರಾಡುವ ನಿಮ್ಮ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಆದ್ದರಿಂದಲೇ ದಾಳಿಂಬೆಯನ್ನು ಸೂಪರ್ ಫ್ರೂಟ್ ಎಂದು ಕರೆಯಲಾಗುತ್ತದೆ. ದಾಳಿಂಬೆಯ ಅರೇಬಿಕ್ ಸಮಾನಾರ್ಥಕ ಪದ ರುಮ್ಮಾನ್ ಎಂದಾಗಿದೆ. ಇದರ ಮೂಲವು ಪುರಾತನ ಪರ್ಷಿಯಾದಲ್ಲಿದ್ದರೂ ಇಂದು ಇದನ್ನು ವಿಶ್ವದ ಹಲವು ಭಾಗಗಳಲ್ಲಿ ಬೆಳೆಯಲಾಗುತ್ತದೆ. ಇರಾನ್ ಇದರ ದೊಡ್ಡ ಉತ್ಪಾದಕ ದೇಶವಾಗಿದೆ. ಪವಿತ್ರ ಕುರಾನ್ನಲ್ಲಿ ದಾಳಿಂಬೆಯನ್ನು 3 ವಿಭಿನ್ನ ಸ್ಥಳಗಳಲ್ಲಿ ಉಲ್ಲೇಖಿಸಲಾಗಿದೆ. ಸ್ವರ್ಗವಾಸಿಗಳಿಗೆ ವಾಗ್ದಾನ ಮಾಡಲಾದ ಹಣ್ಣುಗಳಲ್ಲಿ ದಾಳಿಂಬೆಯೂ ಸೇರಿದೆ. ಸೂರತ್ ಅಲ್ ರೆಹಮಾನ್ನಲ್ಲಿ ಅಲ್ಲಾಹ್ ಹೇಳುತ್ತಾನೆ, 2 ತೋಟಗಳಲ್ಲಿ ಹಣ್ಣುಗಳು, ಖರ್ಜೂರದ ಮರಗಳು ಮತ್ತು ದಾಳಿಂಬೆಗಳು ಇರುತ್ತವೆ. ಮತ್ತೊಂದೆಡೆ ಸೂರತ್ ಅಲ್ ಅನ್ಆಮ್ನಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಸಾಲು ಸಾಲಾಗಿಯೂ ಮತ್ತು ಅಲ್ಲದೆಯೂ ತೋಟಗಳನ್ನು ರಚಿಸುವವನು ಆತನೇ. ಖರ್ಜೂರದ ಮರಗಳು ವಿವಿಧ ರುಚಿಯ ಬೆಳೆಗಳು, ಆಲಿವ್ ದಾಳಿಂಬೆಗಳು ಸಮಾನವಾದವು ಮತ್ತು ವಿಭಿನ್ನವಾದವು. ಅವು ಹಣ್ಣಾದಾಗ ಅವುಗಳ ಹಣ್ಣುಗಳನ್ನು ತಿನ್ನಿರಿ, ಕೊಯ್ಲಿನ ದಿನದಂದು ಆತನ ಹಕ್ಕನ್ನು ನೀಡಿರಿ. ಆದರೆ ವ್ಯರ್ಥ ಮಾಡಬೇಡಿ. ನಿಶ್ಚಿತವಾಗಿಯೂ ಆತನು ವ್ಯರ್ಥ ಮಾಡುವವರನ್ನು ಇಷ್ಟಪಡುವುದಿಲ್ಲ. ತಫ್ಸೀರ್ ವಿದ್ವಾಂಸರ ಪ್ರಕಾರ ಖರ್ಜೂರದ ಮರಗಳು ಮತ್ತು ದಾಳಿಂಬೆಗಳನ್ನು ವಿಶೇಷವಾಗಿ ಉಲ್ಲೇಖಿಸಲಾಗಿದೆ, ಏಕೆಂದರೆ ಖರ್ಜೂರವು ಹಣ್ಣಾಗಿಯೂ ಮತ್ತು ಮುಖ್ಯ ಆಹಾರವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಆದರೆ ದಾಳಿಂಬೆಯನ್ನು ಹಣ್ಣಾಗಿಯೂ ಮತ್ತು ಔಷಧವಾಗಿಯೂ ಪರಿಗಣಿಸಲಾಗುತ್ತದೆ. ಪ್ರಿಯ ಸ್ನೇಹಿತರೆ, ಒಂದು ದಾಳಿಂಬೆ 100 ರೋಗಗಳಿಗೆ ಶಮನ ನೀಡುತ್ತದೆ ಎಂಬ ಗಾದೆಯನ್ನು ನೀವು ಕೇಳಿರಬಹುದು. ಇದು ಸಂಪೂರ್ಣವಾಗಿ ನಿಜವಾಗಿದೆ. ದಾಳಿಂಬೆಯ ಬೀಜಗಳು ಮಾತ್ರವಲ್ಲ, ಅದರ ಮರ, ಬೇರು, ಸಿಪ್ಪೆ, ಎಲೆಗಳು ಮತ್ತು ಅದರ ಒಳಗಿನ ತೆಳುವಾದ ಹಳದಿ ಪದರ ಕೂಡ ಮನುಷ್ಯರಿಗೆ ಔಷಧೀಯ ಗುಣಗಳನ್ನು ನೀಡುತ್ತದೆ. ಅಲ್ಲಾಹ್ ಈ ಹಣ್ಣಿನಲ್ಲಿ ಲೆಕ್ಕವಿಲ್ಲದಷ್ಟು ಔಷಧಗಳನ್ನು ಅಡಗಿಸಿದ್ದಾನೆ. ಇದು ಅದನ್ನು ಅದ್ಭುತವಾದ ಒಂದು ವರವನ್ನಾಗಿ ಮಾಡುತ್ತದೆ. ದಾಳಿಂಬೆ ತಿನ್ನುವುದು ಜೀರ್ಣಕ್ರಿಯೆಯ ಕಾಯಿಲೆ, ಎದೆಯುರಿಯುವಿಕೆ ಮತ್ತು ಅಹಂಕಾರದಿಂದ ಉಂಟಾಗುವ ಮಾನಸಿಕ ತೊಂದರೆಗಳನ್ನು ಶಮನಗೊಳಿಸಲು ಸಹಾಯಿಸುತ್ತದೆ. ಇದು ನಿಮ್ಮ ಆಲೋಚನೆಗಳನ್ನು ಒಳ್ಳೆಯ ರೀತಿಯಲ್ಲಿ ಪ್ರಭಾವಿಸುತ್ತದೆ. ಜೊತೆಗೆ ಇದು ಕರುಳಿನ ಸೋಂಕುಗಳಿಗೆ ಮತ್ತು ಅಲ್ಸರ್ಗಳಿಗೆ ಒಂದು ಉತ್ತಮ ಪರಿಹಾರವಾಗಿದೆ. ವೈದ್ಯರ ಪ್ರಕಾರ ಪ್ರತಿದಿನ ದಾಳಿಂಬೆ ರಸ ಕುಡಿಯುವುದು ಬೆನ್ನು ನೋವನ್ನು ಶಮನಗೊಳಿಸುತ್ತದೆ. ಜೇನುತುಪ್ಪದೊಂದಿಗೆ ಸೇವಿಸಿದಾಗ ಇದು ವಯಸ್ಸಾದ ಪರಿಣಾಮಗಳನ್ನು ನಿಧಾನಗೊಳಿಸುತ್ತದೆ. ದಾಳಿಂಬೆ ಕಫವನ್ನು ಕಡಿಮೆ ಮಾಡುತ್ತದೆ, ಖಿನ್ನತೆಯನ್ನು ಕಡಿಮೆಗೊಳಿಸುತ್ತದೆ ಮತ್ತು ರಕ್ತಹೀನತೆಗೆ ಒಂದು ಉತ್ತಮ ನೈಸರ್ಗಿಕ ಪರಿಹಾರವಾಗಿದೆ. ಗರ್ಭಿಣಿಯರಿಗೆ ದಾಳಿಂಬೆ ವಿಶೇಷವಾಗಿ ಉಪಯುಕ್ತವಾಗಿದೆ. ತೂಕವನ್ನು ನಿಯಂತ್ರಿಸಲು ಕಷ್ಟಪಡುವವರು ಕೂಡ ದಾಳಿಂಬೆ ತಿನ್ನಬಹುದು, ಏಕೆಂದರೆ ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ. ಇದರರ್ಥ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಈ ಹಣ್ಣನ್ನು ಆನಂದಿಸಬಹುದು. ಕಬ್ಬಿಣ ಅಥವಾ ರಕ್ತದ ಕೊರತೆಯಿರುವ ಮಕ್ಕಳಿಗೆ 15 ದಿನಗಳ ಕಾಲ ಪ್ರತಿದಿನ ದಾಳಿಂಬೆ ನೀಡಬೇಕು. ಕರುಳಿನ ಜಂತು ತೊಂದರೆಯಿಂದ ಬಳಲುವ ಮಕ್ಕಳಿಗೆ ದಾಳಿಂಬೆಯ ನಿಯಮಿತ ಬಳಕೆ ತೂಕ ಕಡಿಮೆಯಾಗುವುದನ್ನು ತಡೆಯುತ್ತದೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ರೋಗಗಳಿಂದ ಮುಕ್ತಿ ಪಡೆಯಲು ಸಹಾಯಿಸುತ್ತದೆ. ಪ್ರಿಯ ಸ್ನೇಹಿತರೆ, ದಾಳಿಂಬೆ ಕ್ಯಾನ್ಸರ್ನಿಂದ ರಕ್ಷಣೆ ನೀಡುತ್ತದೆ ಎಂದು ನಿಮಗೆ ಗೊತ್ತಿದೆಯೇ? ಎಲ್ಲ ಹಣ್ಣುಗಳೊಂದಿಗೆ ಹೋಲಿಸಿದಾಗ ದಾಳಿಂಬೆಯಲ್ಲಿ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳಿವೆ ಎಂದು ಸಂಶೋಧನೆಗಳು ತೋರಿಸಿವೆ. ಸೂಪರ್ ಫುಡ್ಗಳ ಬಗ್ಗೆ ಚರ್ಚಿಸುವಾಗ ವೈದ್ಯರು ದಾಳಿಂಬೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ವೈದ್ಯಕೀಯ ವಿಜ್ಞಾನವು ದಾಳಿಂಬೆಗೆ ಪ್ರಕೃತಿಯಿಂದ ಒದಗಿಸಲಾದ ಅನನ್ಯ ಔಷಧೀಯ ಶಕ್ತಿಯನ್ನು ಸಾಬೀತುಪಡಿಸಿದೆ. ಜೊತೆಗೆ ದಾಳಿಂಬೆಯಲ್ಲಿರುವ ಘಟಕಗಳು ರಕ್ತದ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವೆಂದು ಸಂಶೋಧನೆಗಳು ದೃಢಪಡಿಸಿವೆ. ಈ ಅದ್ಭುತ ಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ಕಹಿಯಾದ ಮತ್ತು ದುಬಾರಿ ಔಷಧಿಗಳಿಂದ ಮಾತ್ರ ಲಭಿಸುವ ಲಾಭಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ದಾಳಿಂಬೆ ತೂಕ ಕಡಿಮೆ ಮಾಡಲು ಸಹಾಯಿಸುತ್ತದೆ.
100 ಗ್ರಾಂ ದಾಳಿಂಬೆಯಲ್ಲಿ ಕೇವಲ 83 ಕ್ಯಾಲೋರಿಗಳಿವೆ. ಇದು ದಿನವಿಡೀ ಚೈತನ್ಯ ಮತ್ತು ಸಕ್ರಿಯತೆಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ. ನೀವು ಡಯಟ್ನಲ್ಲಿದ್ದರೆ ದಾಳಿಂಬೆಯನ್ನು ತಪ್ಪಿಸಲಾಗದು, ಏಕೆಂದರೆ ಇದರಲ್ಲಿ ಫೈಬರ್ಗಳು ಸಮೃದ್ಧವಾಗಿವೆ. ಇದು ಹಸಿವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದರಲ್ಲಿ ಕೊಬ್ಬು ಇಲ್ಲದಿರುವುದು ಡಯಟ್ನಲ್ಲಿರುವವರಿಗೆ ಇದನ್ನು ಒಂದು ಆದರ್ಶ ಆಯ್ಕೆಯನ್ನಾಗಿ ಮಾಡುತ್ತದೆ. ದಾಳಿಂಬೆ ತಿನ್ನುವುದು ಮೊಡವೆ ಮತ್ತು ಕೂದಲು ಉದುರಿಕೆಯನ್ನು ಕಡಿಮೆ ಮಾಡುತ್ತದೆ. ಹೊಳೆಯುವ ಚರ್ಮಕ್ಕೆ ವಿಟಮಿನ್ ಸಿ ಅತ್ಯಗತ್ಯವಾಗಿದೆ ಮತ್ತು ದಾಳಿಂಬೆಯಲ್ಲಿ ಇತರ ಮೂಲಗಳಿಗಿಂತ 4 ಪಟ್ಟು ಹೆಚ್ಚಿನ ವಿಟಮಿನ್ ಸಿ ಇದೆ. ಇದರಲ್ಲಿ ವಿಟಮಿನ್ ಇ ಕೂಡ ಸಾಕಷ್ಟಿದೆ. ಪ್ರತಿದಿನ ಅರ್ಧ ಗ್ಲಾಸ್ ದಾಳಿಂಬೆ ರಸವನ್ನು ಕುಡಿಯುವುದು ಮೊಡವೆಯನ್ನು ತೆಗೆದುಹಾಕುತ್ತದೆ ಮತ್ತು ಚರ್ಮವನ್ನು ಯೌವನದಿಂದ ಕೂಡಿದ ಹೊಳೆಯುವಂತೆ ಮಾಡುತ್ತದೆ. ದಾಳಿಂಬೆಯಲ್ಲಿರುವ ನೈಸರ್ಗಿಕ ಆಮ್ಲಗಳು ಚಳಿಗಾಲದಲ್ಲಿ ಚರ್ಮವನ್ನು ಒಣಗುವಿಕೆ ಮತ್ತು ಒರಟುತನದಿಂದ ರಕ್ಷಿಸುತ್ತವೆ. ಈ ಆಮ್ಲಗಳು ಕೂದಲಿನ ಬೇರನ್ನು ಬಲಪಡಿಸುತ್ತವೆ ಮತ್ತು ಕೂದಲು ಉದುರಿಕೆಯನ್ನು ಕಡಿಮೆ ಮಾಡುತ್ತವೆ. ಆದ್ದರಿಂದಲೇ ಈಗ ಹೆಚ್ಚಿನ ಜನರು ದಾಳಿಂಬೆ ಎಣ್ಣೆಯನ್ನು ಚರ್ಮ ಮತ್ತು ಕೂದಲಿಗೆ ಬಳಸುತ್ತಿದ್ದಾರೆ. ದಾಳಿಂಬೆಯಲ್ಲಿ ಗ್ರೀನ್ ಟೀಗಿಂತ ಹೆಚ್ಚಿನ ಆಂಟಿಆಕ್ಸಿಡೆಂಟ್ಗಳಿವೆ. ಇದನ್ನು ನಿಯಮಿತವಾಗಿ ಸೇವಿಸುವುದು ಶ್ವಾಸಕೋಶ, ಕೊಲೊನ್ ಮತ್ತು ಮೂತ್ರಾಶಯದ ಕ್ಯಾನ್ಸರ್ಗಳನ್ನು ಎದುರಿಸಲು ಸಹಾಯಿಸುತ್ತದೆ. ಇದರ ಸಿಪ್ಪೆಯಲ್ಲಿರುವ ಎಲಾಜಿಕ್ ಆಮ್ಲವು ಚರ್ಮದ ಕ್ಯಾನ್ಸರ್ನ ಬೆಳವಣಿಗೆಯನ್ನು ತಡೆಯುತ್ತದೆ. ಆದ್ದರಿಂದಲೇ ವೈದ್ಯರು ರೋಗಿಗಳಿಗೆ ದಾಳಿಂಬೆಯನ್ನು ನಿಯಮಿತವಾಗಿ ತಿನ್ನಲು ಸಲಹೆ ನೀಡುತ್ತಾರೆ. ಜೊತೆಗೆ ದಾಳಿಂಬೆಯಲ್ಲಿ ಕಬ್ಬಿಣ, ಪೊಟ್ಯಾಸಿಯಂ ಮತ್ತು ಮ್ಯಾಂಗನೀಸ್ ಸಾಕಷ್ಟಿದೆ. ಇವೆಲ್ಲವೂ ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿವೆ. ಇದರಲ್ಲಿರುವ ಫೈಟೋಕೆಮಿಕಲ್ಗಳು ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯಿಸುತ್ತವೆ. ಸ್ನೇಹಿತರೆ, ದಾಳಿಂಬೆಯು ಪ್ರಕೃತಿಯ ಅದ್ಭುತವಾದ ಕೊಡುಗೆಯಾಗಿದೆ. ಇದರ ಸಿಪ್ಪೆ, ಹೂವುಗಳು, ಎಲೆಗಳು ಮತ್ತು ಬೇರುಗಳು ದೀರ್ಘಕಾಲದ ಅತಿಸಾರ ಮತ್ತು ಹೊಟ್ಟೆ ನೋವಿಗೆ ಉಪಯುಕ್ತವಾಗಿವೆ. ದಾಳಿಂಬೆ ರಸ ಮತ್ತು ಇದರ ಸಿಪ್ಪೆ ಒಂದು ಉತ್ತಮ ಪರಿಹಾರವಾಗಿದೆ. ಆದರೆ ಸ್ನೇಹಿತರೆ, ದಾಳಿಂಬೆಗೆ ಲೆಕ್ಕವಿಲ್ಲದಷ್ಟು ಗುಣಗಳಿದ್ದರೂ ತಪ್ಪಾದ ರೀತಿಯಲ್ಲಿ ಸೇವಿಸಿದರೆ ಹಾನಿಯನ್ನುಂಟು ಮಾಡಬಹುದು. ನಿಮಗೆ ಕೆಮ್ಮು ಇದ್ದರೆ ದಾಳಿಂಬೆ ತಿನ್ನುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದು ಸ್ಥಿತಿಯನ್ನು ಸುಧಾರಿಸುವ ಬದಲು ಹದಗೆಡಿಸಬಹುದು. ಅದೇ ರೀತಿ ಆಮ್ಲತೆಯಿಂದ ಅಸಿಡಿಟಿ ಬಳಲುವವರು ದಾಳಿಂಬೆಯನ್ನು ತಪ್ಪಿಸಬೇಕು. ದಾಳಿಂಬೆಗೆ ತಂಪಾಗಿಸುವ ಸ್ವಭಾವವಿದೆ. ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಬಹುದು ಮತ್ತು ಆಮ್ಲ ರಿಫ್ಲಕ್ಸ್ನ್ನು ಹದಗೆಡಿಸಬಹುದು. ಇನ್ನೊಂದು ವಿಷಯ, ಕೆಲವರಿಗೆ ದಾಳಿಂಬೆಗೆ ಅಲರ್ಜಿ ಇರಬಹುದು. ಅಂತಹವರು ಇದನ್ನು ತಪ್ಪಿಸಬೇಕು ಅಥವಾ ಸೇವಿಸಲು ಬಯಸಿದರೆ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು. ಸ್ನೇಹಿತರೆ, ನಿಮಗೆ ಕಡಿಮೆ ರಕ್ತದೊತ್ತಡವಿದ್ದರೆ ದಾಳಿಂಬೆ ನಿಮ್ಮ ಸ್ಥಿತಿಯನ್ನು ಹದಗೆಡಿಸಬಹುದು. ಆದ್ದರಿಂದ ಕಡಿಮೆ ರಕ್ತದೊತ್ತಡವಿರುವ ರೋಗಿಗಳು ಇದನ್ನು ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.